ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಕಲ್ಚರಲಿ ವೆರಿ ಆ್ಯಕ್ಟಿವ್ ಆಗಿದೆ. KD ಸಿನಿಮಾಯಿಂದ ನಾನು ತುಂಬಾ ಕಲ್ತಿದ್ದೀನಿ ಆಸ್ ಅನ್ ಆ್ಯಕ್ಟರ್. ಸೊ KDಯಲ್ಲಿ ಮಚ್ಚಲಕ್ಷ್ಮಿ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಅವರಿಂದ ಸೀನಿಯರ್ ನಮಗೆ, ಸೊ ಅವರಿಂದ ಕಲಿಯೋದು ತುಂಬ ಇತ್ತು. UI ಸಿನಿಮಾ ನೋಡಿದಾಗಲೇ ನಮ್ಗೆ ಅನಿಸ್ತು ರೇಷ್ಮಾ ನಾಣೆ ಒಂದು ಅದ್ಭುತ ಪ್ರತಿಭೆ. ಅವರ ಡ್ಯಾನ್ಸ್, ಆ ಸಾಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದೀಗ ಅಮೃತ ಸನೆ ಕ್ರಾಫ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಹೇಳಿ, ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅಮೃತ ವಿಜಯ್ ಟಾಟಾ ಅವರು 9th ಸೀಸನ್ ನಡೆಸ್ತಿದ್ದಾರೆ. ಸೊ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆಸ್ತಿದ್ದಾರೆ. ಸೊ ಟು ಬಿ ಅಸೋಸಿಯೇಟೆಡ್ ವಿತ್ ದೆಮ್ ಆ್ಯಂಡ್ ಈ ಪ್ಯಾಜೆಂಟ್ನ ಒಂದು ಫೇಸ್ ಆಗಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ 16th ಆಗಸ್ಟಿಗೆ ಎಲ್ಲ ಕಂಟೆಸ್ಟೆಂಟ್ಸ್ನೂ ಮೀಟ್ ಮಾಡೋಕ್ಕೆ ಸಿಗುತ್ತೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್, ಆಪರ್ಚುನಿಟಿ ಎಲ್ಲರಿಗೆ ಅವರ ಒಂದು ಪೊಟೆನ್ಷಿಯಲ್ ಡಿಸ್ಕವರ್ ಮಾಡೋಕ್ಕೆ, ಅಥವಾ ಅವರ ಒಂದು ಟ್ರಾನ್ಸ್ಫರ್ಮೇಷನ್ ಆಗಲಿ ಅಥವಾ ಪರ್ಸ್ನಲ್ ಗ್ರೋತ್ ಆಗಿರಲಿ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್. ನಿಮ್ಮ ಫಸ್ಟ್ ಪ್ಯಾಜೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನು ಅನಿಸುತ್ತೆ? ಸೊ ಬಿಕಾಸ್ ನೀವು ಅವಾಗಲೇ ಶೇರ್ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ ಅಂತ. ಸೊ ಹೇಳಿ. ಸೊ ನಾನು ಪ್ಯಾಜೆಂಟಿಗೆ ಹೋಗಿಲ್ಲ, ಬಟ್ ನಾನು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಕಲ್ಚರಲಿ ವೆರಿ ಆ್ಯಕ್ಟಿವ್ ಆಗಿದೆ. ಸೊ ನನಗೆ ಗೊತ್ತು, ನಾನು ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಥವಾ ಚೆನ್ನಾಗಿ ಐ ವಾಕ್ ದ ರ್ಯಾಂಪ್ ಅಥವಾ ಆ್ಯಕ್ಟಿಂಗ್ ಆಗಿರಲಿ. ಬಟ್ ಆ ಫಿಯರ್ ಅನ್ನೋದಿರುತ್ತಲ್ಲ ಸ್ಟೇಜಿಗೆ ಹೋದ ತಕ್ಷಣ. ಸೊ ಅದು ಇಟ್ ಈಸ್ ನಾಟ್ ಈಸಿ ಟು ಈವನ್ ಬಿ ಆನ್ ದ ಸ್ಟೇಜ್ ಆ್ಯಂಡ್ ಟು ಪರ್ಫಾರ್ಮ್. ಸ್ಕೂಲಿಂದನೂ ಹಂಗೆ ಇತ್ತು, ನಂಗೆ ತುಂಬ ಭಯ ಆಗ್ತಿತ್ತು. ಬಟ್ ಅದನ್ನ ಯಾರಿಗೂ ತೋರಿಸ್ತಾ ಇರಲಿಲ್ಲ ನಾನು. ಸೊ ಅದು ಗೊತ್ತಾಗ್ತಿರ್ಲಿಲ್ಲ, ಇಲ್ಲಿ ಸ್ಟೇಜ್ ಫ್ರೈಟ್ ಇದ್ದಾಳೆ ಅಂತ. ಐ ಯೂಸ್ ಟು ಹೈಡ್ ಇಟ್. ಬಟ್ ಆ ಫಿಯರ್ ಇದ್ದೇ ಇರುತ್ತೆ. ಬಟ್ ನಾವು ಐ ವಿಲ್ ಓವರ್ಕಮ್ ಇಟ್. ಬಟ್ ಒಂದು ಸತಿ ಸ್ಟೇಜಿಗೆ ಹೋದಾದಮೇಲೆ ಐ ಗೆಟ್ ಕಂಫರ್ಟೇಬಲ್. ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಐ ಥಿಂಕ್ ದಟ್ಸ್ ವೈ ಐ ಅಪ್ರಿಷಿಯೇಟ್ ಎನಿ ಒನ್ ದಟ್ ಈಸ್ ಆನ್ ದ ಸ್ಟೇಜ್ ಆ್ಯಂಡ್ ಅವರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡ್ತಿದ್ದಾರೆ, ಅವ್ರ ಸ್ಟೇಜಲ್ಲಿ ಇದ್ದಾರೆ ಅಂದರೆ ಐ ರೆಸ್ಪೆಕ್ಟ್ ದೆಮ್ ಆ್ಯಂಡ್ ಐ ಹ್ಯಾವ್ ಇಮೆನ್ಸ್ ರೆಸ್ಪೆಕ್ಟ್ ಫಾರ್ ದೆಮ್. KD ಸಿನಿಮಾದಲ್ಲಿ ಒಂದಷ್ಟು ಡೈಲಾಗ್ಗಳು ತುಂಬ ರಾ ಆಗಿತ್ತು. ಸೊ ನೀವು ನೋಡೋದಕ್ಕೆ ತುಂಬಾ ಕಾಮ್ ಆಗಿ, ಸೊ ತುಂಬ ಅಫಿಷಿಯಲ್ ಆಗಿ, ಬಿಕಾಸ್ ಇದು ತುಂಬಾ ಒಂದು ನೇರ ಮಾತುಗಳೆಲ್ಲ. ಸೊ ಇದು ಡೈಲಾಗ್ ಕೊಟ್ಟಾಗ ಅಥವಾ ನಿಮಗೆ ಅದು ತುಂಬಾ ಫೇಮ್ ತಂದುಕೊಡ್ತು. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂದರೆ ಅದಕ್ಕೆ ವರ್ಕ್ ಮಾಡೋದು? ಐ ಥಿಂಕ್ KD ಸಿನಿಮಾಯಿಂದ ನಾನು ತುಂಬಾ ಕಲ್ತಿದ್ದೀನಿ ಆಸ್ ಅನ್ ಆ್ಯಕ್ಟರ್. ಯಾಕಂದರೆ ನೀವು ಹೇಳ್ದಂಗೆ ನಾನು ನೋಡಿದರೆ ಆ ಥರ ಗೊತ್ತಾಗಲ್ಲ ಅಂತ. ಸೊ ಆ್ಯಕ್ಟರಾಗಿ ಅದೇ ಅಲ್ಲ ಬೇಕು, ನಾವೇನು ಬೇರೆ ಬೇರೆ ಪಾತ್ರಗಳೇನು ನಾವು ನಿಭಾಯಿಸ್ತೀವಿ ಅದನ್ನ ಜನರು ಇಷ್ಟಪಡಬೇಕು ಆ್ಯಂಡ್ ಆ ವರ್ಸಿಟ್ಯಾಲಿಟಿ ಇರಬೇಕು ಅಂತ. ಸೊ KDಯಲ್ಲಿ ಮಚ್ಚಲಕ್ಷ್ಮಿ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಪ್ಲೇಯಿಂಗ್ ಹರ್, ಆ ಪಾತ್ರನ ನಿಭಾಯಿಸೋದು ತುಂಬ ಕಷ್ಟ ಇತ್ತು. ಬಟ್ ಐ ಥಿಂಕ್ ಪ್ರೇಮ್ ಸರ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರು ಅಥವಾ ಏನು ಆ ವಿಷನ್ ಇಟ್ಟಿದ್ರು, ಐ ಹ್ಯಾಡ್ ಟು ಡೆಲಿವರ್ ಇಟ್ ಆ್ಯಂಡ್ ಆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂತು. ರೇಷ್ಮಾ ನಾಣಯ್ಯ ಬೇಸಿಕ್ಲಿ ಯಾವ ಊರವರು? ಸೊ ನಿಮ್ಮ ಹಿನ್ನೆಲೆ ಒಂದು ಸ್ವಲ್ಪ ಹೇಳೋದಾದ್ರೆ. ಕೊಡಗು, ಬಟ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು. ಬಟ್ ಕೊಡಗಿನ ಹುಡುಗಿ. ಸೊ ಕನ್ನಡ ಸ್ವಲ್ಪ ಕಷ್ಟನಾ ಹೇಗೆ? ಏನಿಲ್ಲ, ಕಷ್ಟ ಏನಿಲ್ಲ, ಆರಾಮಾಗಿ ಮಾತಾಡ್ತೀನಿ. ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು? ಸ್ಕಿನ್ ಮತ್ತು ಹೇರ್ ಸೀಕ್ರೆಟ್, ಹೋಮ್ ರೆಮಿಡಿ ಏನು ಮಾಡ್ತೀರಾ? ಅಷ್ಟೊಂದೇನು ಮಾಡಲ್ಲ. ಐ ಥಿಂಕ್ ಜೀನ್ಸ್, ಐ ಆಮ್ ಬ್ಲೆಸ್ಡ್ ವಿತ್ ಗುಡ್ ಜೀನ್ಸ್. ಬಟ್ ಅದೇ ನಾರ್ಮಲ್ ಏನು ಬೇಸಿಕ್ ಗ್ರೂಮಿಂಗ್ ಇರುತ್ತೆ, ಬೇಸಿಕ್ ನಾವೇನು ನೋಡ್ಕೋಬೇಕು, ನಮ್ಮ ಹೆಲ್ತ್ ಏನು ನೋಡ್ಕೋಬೇಕು ಅಥವಾ ಚೆನ್ನಾಗಿ ನಿದ್ದೆ ಮಾಡಬೇಕು, ಅದೆಲ್ಲ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಮಾಡ್ತೀನಿ ಅಷ್ಟೇ. ಏನೋ ಎಕ್ಸ್ಟ್ರಾರ್ಡಿನರಿ ಔಟ್ ಆಫ್ ದ ಬಾಕ್ಸ್ ಏನೋ ಆ ಥರ ಏನು ಮಾಡಲ್ಲ. ಕೂರ್ಗ್ ಬಗ್ಗೆ, ನಿಮ್ಮೂರಲ್ಲಿ ನಿಮಗೆ ಫೇವ್ರೆಟ್ ಪ್ಲೇಸಸ್ಸು ಅಥವಾ ನಿಮ್ಮ ಕೊಡಗು ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ? ಬ್ಯೂಟಿಫುಲ್ ಪ್ಲೇಸ್. ಐ ಥಿಂಕ್ ನನಗೆ ಅವಾಗವಾಗ ಅಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಯೂಶ್ವಲಿ ಇನ್ ಇಯರ್ ಅಟ್ಲೀಸ್ಟ್ 2-3 ಟೈಮ್ಸ್ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಗೋಣಿಗೊಪ್ಪ ನಮ್ಮ ಮನೆ. ಬಟ್ ಗೋಣಿಗೊಪ್ಪ ಆಗಲಿ, ಮಡಿಕೇರಿ ಆಗಲಿ, ವಿರಾಜಪೇಟೆ ಆಗಲಿ, ಐ ಥಿಂಕ್ ಪ್ರತಿಯೊಂದು ತುಂಬ ಡಿಫ್ರೆಂಟಾಗಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಡಿಸೆಂಬರ್ ಅಥವಾ ನವೆಂಬರಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಟು ಗೋ ದೇರ್. ಐ ಲವ್ ದಟ್ ಪ್ಲೇಸ್. ನಿಮ್ಮನ್ನು ನಾನು KD ಸಿನಿಮಾದಲ್ಲಿ ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಪ್ರಮೋಷನ್ಸ್ ಟೈಮಲ್ಲಿ ಶಿಲ್ಪಾ ಶೆಟ್ಟಿ ಮ್ಯಾಮ್ ಜೊತೆ ನಿಮ್ಮನ್ನು ನಾನು ಸಾಕಷ್ಟು ಇವೆಂಟ್ಗಳಲ್ಲಿ ನೋಡಿದೆ. ಸೊ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಮತ್ತೊಬ್ಬರು ಶಿಲ್ಪಾ ಶೆಟ್ಟಿ, ಆದರೆ ಇಬ್ಬರು ಒಂದು ಸ್ವಲ್ಪ ಸೇಮ್ ಕಾಣಿಸ್ತಾ ಇದ್ರಿ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿದ್ದು ಹೇಗಿತ್ತು? ಏನು ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಅವರು ತುಂಬ ಸಪೋರ್ಟ್ ಮಾಡಿದ್ರು ಟೀಮ್ಗೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಆಗಿರಲಿ ಅಥವಾ ಅವರು ಕನ್ನಡ ಅಲ್ಲಿ ಮಾತಾಡಬೇಕಂತ ತುಂಬ ಪ್ರಯತ್ನ ಪಡ್ತಿದ್ರು. ಆ್ಯಂಡ್ ಅವರಿಂದ ಸೀನಿಯರ್ ನಮಗೆ, ಸೊ ಅವರಿಂದ ಕಲಿಯೋದು ತುಂಬ ಇತ್ತು. ಸೊ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೂ ಐ ಯೂಸ್ ಟು ಸಿಟ್ ಆ್ಯಂಡ್ ಅಬ್ಸರ್ವ್ ಮ್ಯಾಮ್. ಸೊ ಶಿ ಇಸ್ ಅ ವೆರಿ ಹಂಬಲ್ ಹ್ಯೂಮನ್ ಬೀಯಿಂಗ್. ಐ ಥಿಂಕ್ ಆ್ಯಕ್ಟರ್ ಆಗಿ ಐ ಥಿಂಕ್ ನಮಗೆ ಒಂದು
5 ಡೇಸ್ ಜೊತೆ ಶೂಟ್ ಮಾಡಿದ್ವಿ. ಬಟ್ ಆ ಪ್ರಮೋಷನ್ ಟೈಮಲ್ಲಿ ನಾವು ಜಾಸ್ತಿ ಟ್ರಾವೆಲ್ ಮಾಡಿದ್ವಿ ಟೀಸರ್ ರಿಲೀಸ್ ಆಗಬೇಕಾದ್ರೆ. ಸೊ ಆವಾಗ ಜಾಸ್ತಿ ತುಂಬ ಮಾತಾಡೋಕ್ಕೆ ಸಿಕ್ತು. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಸೊ ಇದ್ರ ಬಗ್ಗೆ ಹೇಳಿದ್ರೆ ನಿಮ್ಮ ರುಟೀನ್ ಏನು? ಫುಡ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಏನು ತುಂಬ ಫಾಲೋ ಮಾಡಲ್ಲ. ನಂಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ಐ ಟ್ರೈ ಈಟಿಂಗ್ ಹೆಲ್ದಿ. ಮನೆ ಊಟ ಮಾಡೋಕ್ಕೆ ಮಾಡ್ತೀನಿ, ಆಚೆಗಡೆ ಎಲ್ಲ ಕಟ್ ಡೌನ್ ಮಾಡ್ತೀನಿ. ಬಟ್ ಐ ಲವ್ ಸ್ಟ್ರೆಂತ್ ಟ್ರೈನಿಂಗ್. ಸೊ ಯೂಶ್ವಲಿ ಹೆಣ್ಮಕ್ಳಿಗೆ ವೇಟ್ಸ್ ಎಲ್ಲ ವೇಟ್ ಎಲ್ಲ ಎತ್ತಕ್ಕೆ ತುಂಬ ಭಯ ಪಡ್ತಾರೆ. ಬಟ್ ಐ ಲವ್ ಸ್ಟ್ರೆಂತ್ ಟ್ರೈನಿಂಗ್. ಐ ಥಿಂಕ್ ಅದೆಲ್ಲ ಬೇಡ, ಬಟ್ ಐ ಕ್ಯಾನ್ ಲಿಫ್ಟ್ ಲೈಕ್ ಸ್ಟ್ರೆಂತ್ ಟ್ರೈನಿಂಗ್. ನನಗೆ ಐ ಥಿಂಕ್ ಮಸಲ್ ಗ್ರೋತ್ ಆಗಿರಲಿ ಅಥವಾ ಪರ್ಸ್ನಲ್ ಪೀಸ್ ಆಗಿರಲಿ, ಹೆಲ್ತ್ ಬೆನಿಫಿಟ್ಸ್ ಆಗಿರಲಿ ತುಂಬ ನೋಟಿಸ್ ಮಾಡಿದ್ದೀನಿ ನಾನು. ಸೊ ಐ ವುಡ್ ಸಜೆಸ್ಟ್ ಆಲ್ ದ ವುಮೆನ್ ಟು ಡು ಸ್ಟ್ರೆಂತ್ ಟ್ರೈನಿಂಗ್. ಸ್ವೀಟ್ ತಿಂತೀರಿ ಅಂತ ಹೇಳಿದ್ರಿ. ಸೊ ಚೀಟ್ ಮೀಲ್ ಅಂದರೆ ನಿಮ್ಮ ಫೇವ್ರೆಟ್ ಸ್ವೀಟ್ ನನ್ನ ಬಿಟ್ಟರೆ ದಿನ ಚೀಟ್ ಮೀಲ್ ಮಾಡ್ತೀನಿ ನಾನು. ಅದಕ್ಕೆ ನಾನು ಯಾರಿಗೂ ಫಿಟ್ನೆಸ್ ಅಡ್ವೈಸ್ ಅಥವಾ ಹೆಲ್ತ್ ಅಡ್ವೈಸ್ ಹೇಳೋಕೆ ಹೋಗಲ್ಲ, ಯಾಕಂದರೆ ನಾನೇ ನೆಟ್ಟಿಗೆ ಫಾಲೋ ಮಾಡಲ್ಲ ಅಂದರೆ ಬೇರೆಯವ್ರಿಗೆ ಏನು ಹೇಳಿ. ಬಟ್ ಐ ನೋ ಸ್ವೀಟ್ಸ್ ಆದಷ್ಟು ಕಟ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಲವ್ ಇಟ್. ಸೊ ಇನ್ನು ಹೊಸದಾಗಿ ಇಂಡಸ್ಟ್ರಿಗೆ ಬರುವಂಥ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಏನಾದರೂ ಕೊಡೋದಾದರೆ ಏನು ಹೇಳ್ತೀರಿ? ಟು ಬಿಲೀವ್ ಇನ್ ದೆಮ್ಸೆಲ್ಫ್. ಅದೇ ನಾನು ಆವಾಗಲೇ ಹೇಳ್ದಾಗೆ ಕಂಪೇರ್ ಮಾಡೋದು ಐ ಥಿಂಕ್ ನಿಲ್ಲಿಸ್ಬೇಕು. ತುಂಬ ಅದು ಆಗಿಬಿಡುತ್ತೆ ನಮ್ಮ ಜರ್ನಿ ಅವ್ರ ಜರ್ನಿ ಕಂಪೇರ್ ಮಾಡೋಕ್ಕೆ. ಎವ್ರಿಬಡೀಸ್ ಜರ್ನಿ ಈಸ್ ಡಿಫ್ರೆಂಟ್. ಸೊ ಅವರು ಎಷ್ಟು ಪೇಷನ್ಸ್ ಆಗಿರ್ತಾರೆ, ಅವರು ಎಷ್ಟು ಹಾರ್ಡ್ ವರ್ಕ್ ಕೊಡ್ತಾರೆ. ಆ್ಯಂಡ್ ಟು ಬಿಲೀವ್ ಇನ್ ದೆಮ್ಸೆಲ್ಫ್. ತುಂಬ ಕಂಪೇರ್ ಮಾಡಿಕೊಂಡು ಡಿಮೋಟಿವೇಟ್ ಆಗದೆ ಐ ಥಿಂಕ್ ದೇ ಶುಡ್ ಕೀಪ್ ವರ್ಕಿಂಗ್ ಟುವರ್ಡ್ಸ್ ದರ್ ಗೋಲ್. ಸೊ ಇದಿಷ್ಟು ಕೂಡ ರೇಷ್ಮಾ ನಾಣಯ್ಯ ಅವರ ಮಾತಾಗಿತ್ತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.